ಇದು ಗ್ರಾಫ್ ಲೆಕ್ಕದ ಸರಿಯಾಗಿ ತಿಳ್ಕೊಂಡು ಮಾಡ್ರಿ ಟೈಮ್ ಕೊಟ್ಟದ್ದು ನಿಮಗೆ. ಈಗ ಇಂಥ ಗಣಿತಗಳು ನಿಮಗೆ ನಾವು ಹಾಕಿದ್ದೀವಿ, ನೀವು ವಿಚಾರ ಮಾಡಿ ಗಣಿತಗಳನ್ನು ಮಾಡಬೇಕು. ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ಬೇಕು. ಸರಿಯಾಗಿ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಯಾವುದೂ ಬಿರಿ ಇಲ್ಲ ಲೆಕ್ಕ ತಿಳಿತಲ್ಲ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈ ಚೌಕಗಳ ಮೇಲೆ ಲೆಕ್ಕ ಇರ್ತಾವೆ. ಏನು ಈ ಚೌಕಗಳ ಮೇಲೆ ಎ ಬಿ ಸಿ ಮತ್ತು ಡಿ ಮತ್ತು ಈ ಒಂದು ಹೆದ್ದಾರಿಯಲ್ಲಿನ 5 ಹಳ್ಳಿಗಳು ಎ ಬಿ ಸಿ ಡಿ ಇ 5 ಹಳ್ಳಿಗಳು ಬಿ ಇಂದ ಸಿಗೆ 60 ಕಿಮಿ ದೂರ. ಆದರೆ ಡಿ ಇಂದ ಇಗೆ ಎಷ್ಟು ದೂರ ಅಂತ ಕೇಳ್ತಾರ. ಆಮೇಲೆ ಬಿ ಇಂದ ಸಿಗೆ 1 ಚೌಕ 2 ಚೌಕ 3 ಚೌಕ 3 ಚೌಕ ಬರೋಬರಿ 60 ಕಿಮಿ ಆದ್ರೆ ಡಿ ಇ ಎಷ್ಟು ಚೌಕದ? 2 ಚೌಕದ. ಅಷ್ಟೇ ತಿಳ್ಕೊಂಡು ಮಾಡೋದಿರ್ತದೆ. ಎಲ್ಲ ಥಿಂಕಿಂಗ್ ಪವರ್, ಕ್ರಿಯೇಟಿವ್ ಮೈಂಡ್, ವಿಚಾರ ಶಕ್ತಿ ಈ ಹುಡುಗನಲ್ಲಿ ಅದನ್ನು ಇಲ್ಲೋ ಅದನ್ನ ಚೆಕ್ ಮಾಡ್ತಿರ್ತಾರೆ. ಹೆಂಗ ನೋಡ್ರಿ, ಹೆಂಗ ತಿಳ್ಕೊಬೇಕಂದ್ರೆ ಬಿ ಇಂದ ಸಿಗೆ 60 ಕಿಲೋಮೀಟರ್, ಬಿ ದಿಂದ ಸಿಗೆ 60 ಕಿಲೋಮೀಟರ್ ಅಂದ್ರೆ ಡಿ ದಿಂದ ಇಗೆ ಎಷ್ಟು? ಅದನ್ನ ಹೆಂಗ್ ವಿಚಾರ ಮಾಡ್ತೀರಿ ನೀವು? ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೆಂಗ ಬಿ ದಿಂದ ಸಿಗೆ 60 ಕಿಲೋಮೀಟರ್, 3 ಚೌಕ ಸಮ 60 ಕಿಮಿ, 2 ಚೌಕ ಸಮ ಎಷ್ಟು? ಆಯ್ತು, 3 ಚೌಕ ಬರಬರಿ 60 ಕಿಮಿ ಆದರೆ 2 ಚೌಕ ಬರಬರಿ ಎಷ್ಟು? ನೋಡಿ, ಇಷ್ಟೇ ಸರಳ ಲೆಕ್ಕ. 2 1 60 ಸರ್ವಸ್ ಬಾಗಿಲೆ 1, ಇದು 3 1 3 20 22 40 ಕಿಮಿ. ಏನು 40 ಕಿಮಿ. 40 ಕಿಮಿ ಉತ್ತರ ಎಲ್ಲಿ ಅದು ನೋಡ್ರಿ. ಉತ್ತರ ಸಂಖ್ಯೆ ಬಿ. ಏನು ಭಾಳ ಬಿರಿ ಲೆಕ್ಕಗಳು ಸರಿಯಾಗಿ ತಿಳ್ಕೊಂಡ್ರಿ ಈಗ ನೀವು. ಯಾಕಂದ್ರೆ 3 ಚೌಕ ಬರೋಬರಿ 60 ಕಿಮಿ, 2 ಚೌಕ ಬರೋಬರಿ ಎಷ್ಟು? ಇಷ್ಟು ಸರಳ ನೀವು ವಿಚಾರ ಮಾಡಿ ಗಣಿತ ಮಾಡಿಬಿಟ್ರೆ ಬಂದ್ಬಿಡ್ತಾವೆ. ಸರಿಯಾಗಿ ಫೇರ್ದಾಗ ಬರ್ಕೊಡ್ರಿ.